ದಲ್ಲಿ ಯಾರು ಹಣಕಾಸಿನ ಸಚಿವರಾಗಿದ್ರು ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಗೊತ್ತಿದೆ, ಮಾಧ್ಯಮದ ಸ್ನೇಹಿತರಿಗೂ ಗೊತ್ತಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಈ ಹಣಕಾಸಿನ ವ್ಯವಸ್ಥೆಯನ್ನ ಸರಿಯಾಗಿ ಅದನ್ನ ಯುಟಿಲೈಸ್ ಮಾಡಲಿಲ್ಲ ಅಂತಕ್ಕಂಥದ್ದು ಅನೇಕ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಅವರು ಒಂದು ಕರ್ನಾಟಕ ಫಿಸಿಕಲ್ ಆ್ಯಕ್ಟನ್ನು ಜಾರಿಗೊಳಿಸ್ತಾರೆ. ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಜಾರಿಗೆ ತಂದಂಥವರು ಎಸ್.ಎಂ. ಕೃಷ್ಣರವರು ಜಾರಿಗೆ ತಂದು ಅವತ್ತು ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡಿದಂಥವ್ರು ಬಹುಶಃ ಇಡೀ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ 2008ರಿಂದ 2013ರಲ್ಲಿ ಆ ಒಂದು ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ರು. 2013ರಲ್ಲಿ ಇವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂಗೆ ಹಿಂದಿನ ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಿದ್ರು ಕೂಡ ಬಹುಶಃ ಈ ರಾಜ್ಯದ ಇತಿಹಾಸ ಅದು. ಹಾಗಾಗಿ ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾದಳ ಪಕ್ಷದ ವತಿಯಿಂದ ನಮ್ಮ JDLP ನಾಯಕರು, ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಅದು ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಕೂತು ಒಂದು ನಿಮಗೆ ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ. ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿಸಿದ್ದೀರಿ, ಇದನ್ನ ದಯವಿಟ್ಟು ನಮಗೆ ಒಂದು ವೈಟ್ ಪೇಪರನ್ನು ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಾವು ಭಾಳ ಗಟ್ಟಿ ನಿಲುವಿಂದ ನಿಮಗೆ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈಗಾಗಲೇ ಹಲವಾರು ಈ GSDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ನಮ್ಮ GDP ಗ್ರೋತ್ ಪ್ರಕಾರ ಕೇಂದ್ರಕ್ಕೂ ಮತ್ತು ನಮ್ಮ GSDP ರಾಜ್ಯದ ಏನೊಂದು ಬೆಳವಣಿಗೆ ಇದೆ, ಆ ಒಂದು ಗ್ರೋತ್ ರೇಟನ್ನು ನಾವು ಆಲಿಸ್ತಕ್ಕಂಥದ್ದಾದರೆ ರಾಷ್ಟ್ರೀಯ ಮಟ್ಟದಲ್ಲಿ NDA ಸರ್ಕಾರ 7.2% ಇದ್ದರೆ ನಮ್ಮದು 6.1%, ಅಂದರೆ ಶೇಕಡ 0.9% ಅಷ್ಟು ನಾವು ಇಳಿಕೆಯನ್ನು ಕಂಡಿದ್ದೇವೆ ಗ್ರಾಫಲ್ಲಿ. ಇನ್ನೂ ನಾನು ಸ್ವಲ್ಪ ಇತಿಹಾಸವನ್ನು ತೆಗೆದು ಮಾತನಾಡ್ತಕ್ಕಂಥದ್ದಾದರೆ 2006 ಮತ್ತು 2008ರಲ್ಲಿ ಅವತ್ತಿನ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರು ಆಗಿದ್ದರು. ಆಗ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ 20 ತಿಂಗಳಲ್ಲಿ ನಮ್ಮ ರಾಜ್ಯದ GSDP ಗ್ರೋತ್ ಬಂದು 12.30%, 12.30. ತದನಂತರ ಬಂದಂಥ BJP ಸರ್ಕಾರ 9.40ಗೆ ಬಂತು. ಅಲ್ಲಿಂದ ಮತ್ತೆ 2013ರಿಂದ 2018 ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ದರು, 8%ಗೆ ಬಂತು. ಆಮೇಲೆ ಮತ್ತೆ 2018ರಲ್ಲಿ ಕುಮಾರಣ್ಣ ಅವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಕೋವಿಡ್ ಬಂತು, ಸಾಕಷ್ಟು ಸವಾಲುಗಳ ಮಧ್ಯೆಯೂ ಕೂಡ 9.5%ಗಿಂತ ಕಮ್ಮಿ ಇಳಿಕೆ ಆಗಲಿಲ್ಲ. ಒಂದು ಕಡೆ ರೈತರ ಸಾಲ ಮನ್ನಾ ಮಾಡ್ತಾರೆ ಕುಮಾರಣ್ಣ ಅವರು, 25,000 ಕೋಟಿ, ಆದರೂ ಕೂಡ 9.5%ಗೆ GSDP ಗ್ರೋತನ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಈಗ ಎಷ್ಟಪ್ಪ ಇದೆ ನಮ್ಮ GSDP ಗ್ರೋತ್ ಅಂದರೆ 6.30. ಅಂದರೆ 2006-08ರಲ್ಲಿ 12.30 ಇದ್ದಿದ್ದು 50%, ಶೇಕಡ 50% ಇವತ್ತು ಕಡಿತ ಆಗಿದೆ ನಮ್ಮ ಗ್ರೋತಲ್ಲಿ ಅಂತಕ್ಕಂಥದ್ದಾದರೆ ಇದಕ್ಕೆ ಕಾರಣ ಯಾರು? ಇದರ ಹೊಣೆಗಾರಿಕೆಯನ್ನು ಇವತ್ತು ಈ ರಾಜ್ಯ ಸರ್ಕಾರವೇ ನೇರವಾಗಿ ತಗೊಳ್ಬೇಕಾಗ್ತದೆ. ಕಾರಣ, ಹಿಂದಿದ್ದಂಥ ಸರ್ಕಾರದಲ್ಲಿ ನಮಗೆ ತೆರಿಗೆ ಮೂಲಕ ಬರ್ತಾ ಇದ್ದಂಥ ಆದಾಯ ಹೆಚ್ಚು ಕಮ್ಮಿ 1,28,00,000 ಕೋಟಿವರೆಗೂ 2 ಲಕ್ಷ ಕೋಟಿಗೆ ಹೋಗಿ ತಲುಪಿದೆ. 2,11,000 crores ಈಗ ತಲುಪಿದೆ. ಆಗಿದ್ದಿದ್ದು 1,28,000 ಕೋಟಿ. ಅಂದರೆ ಹೆಚ್ಚು ಕಮ್ಮಿ 73,000 ಕೋಟಿಯಷ್ಟು ನಮಗೆ ಆದಾಯ ಹೆಚ್ಚಾಗಿದೆ. ತೆರಿಗೆ ಮೂಲಕ ಆದಾಯ ಹೆಚ್ಚು ಮಾಡಿದ್ದಾರೆ. ಈ ನಾಡಿನ ಜನತೆ ಮೇಲೆ ಪೆಟ್ರೋಲು, ಡೀಸಲ್ಲು, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸು, ಇನ್ನು ನಾನಾ ರೀತಿಯಾದಂಥ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುವ ಮೂಲಕ 73,000 ಕೋಟಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದರೆ ಹೆಚ್ಚು ತೆರಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು?
ಆಮೇಲೆ ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಇವತ್ತು? ವರ್ಷಕ್ಕೆ 45,600 ಕೋಟಿ ರೂಪಾಯಿ ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ. 45,600 ಕೋಟಿಯಷ್ಟು ವರ್ಷಕ್ಕೆ ಜನತೆಯ ಮೇಲೆ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಪಾಪದ ಫಲವನ್ನ ಇವತ್ತು ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ. ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು, ನಿಮ್ಮ ಮಕ್ಕಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಾನು ನೋಡ್ತಾ ಇದ್ದೆ, ಕಳೆದ ವರ್ಷ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಟಾರ್ಗೆಟ್ ಇತ್ತು, 38,000 ಕೋಟಿ ರೀಚ್ ಆಗಬೇಕು, 38,000 ಕೋಟಿ ಜನರೇಟ್ ಮಾಡಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ಇನ್ಕಮ್ಮು ಅಂತ. ಈ ವರ್ಷ 45,000 ಕೋಟಿಗೆ ಜನರೇಷನ್ ಮಾಡಬೇಕು ಅಂತ ಹಾಕಿದ್ದೀರಿ. ಆದಷ್ಟೇ ಅಲ್ದಿರಾ, ಮಾನ್ಯ ಭೋಜೇಗೌಡರ ಕೈಯಲ್ಲಿ ಪುಸ್ತಕ ಇದೆ. ಇವತ್ತು ಬಡ್ಜೆಟ್ನ 208 ಪುಟಗಳ ಪುಸ್ತಕ ಮಾನ್ಯ ಭೋಜೇಗೌಡರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಓದ್ತಾ ಇದ್ರು, ನಾನು ಕೂಡ ಕೇಳ್ಪಟ್ಟೆ ಗಾಡೀಲಿ ಬರ್ತಾ. ಆಮೇಲೆ ಭೋಜೇಗೌಡರು ನನಗೆ ಓದಿ ಹೇಳಿದ್ರು. ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆಂದರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗತ್ತಂತೆ ಅಂತ. ಆಗ ಭೋಜಣ್ಣ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಭೋಜಣ್ಣಂಗಿದ್ರೆ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನು ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂಥ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರು ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂಥದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ, ಇನ್ನೊಂದು ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ.